ಇದೊಂದು ನಮ್ಮ ಕರ್ನಾಟಕದ ಮಿಸ್ಟೀರಿಯಸ್ ಕೇವ್ ಅಂತಾನೆ ಹೇಳಬಹುದು. ಅದೇ ಯಾಣ ಕೇವ್. ಇಲ್ಲಿ 2 ಕಪ್ಪು ಶಿಖರವಿದ್ದು, ಒಂದನ್ನು ಭೈರವೇಶ್ವರ ಶಿಖರ, ಮತ್ತೊಂದನ್ನು ಮೋಹಿನಿ ಶಿಖರ ಎಂದು ಕರೆಯುತ್ತಾರೆ. ಭಸ್ಮಾಸುರನು ಇಲ್ಲಿ ಶಿವನಿಗೋಸ್ಕರ ತಪಸ್ಸು ಮಾಡುವಾಗ ಶಿವನು ಪ್ರತ್ಯಕ್ಷನಾಗಿ ಏನು ವರ ಬೇಕೆಂದು ಕೇಳಿದಾಗ, ಭಸ್ಮಾಸುರನು ನಾನು ಯಾರ ಮೇಲೆ ಕೈ ಇಟ್ಟರೂ ಭಸ್ಮವಾಗಬೇಕೆಂದು ವರ ಕೇಳಿ ಪಡೆಯುತ್ತಾನೆ. ಆಗ ಭಸ್ಮಾಸುರನು ಈ ವರವನ್ನು ಪರೀಕ್ಷೆ ಮಾಡಲಿಕ್ಕೆ ಶಿವನ ಮೇಲೆಯೇ ಪ್ರಯೋಗ ಮಾಡಲು ಮುಂದಾಗುತ್ತಾನೆ. ಶಿವನು ತನ್ನ ಸಹಾಯಕ್ಕಾಗಿ ವಿಷ್ಣುದೇವರನ್ನು ಕೇಳಿಕೊಳ್ಳುತ್ತಾನೆ. ಆಗ ವಿಷ್ಣುದೇವರು ಮೋಹಿನಿ ರೂಪದಲ್ಲಿ ಪ್ರತ್ಯಕ್ಷನಾಗಿ ಭಸ್ಮಾಸುರನನ್ನು ಸೆಳೆದು ನೃತ್ಯ ಮಾಡಲು ಮುಂದಾಗುತ್ತಾರೆ. ವಿಷ್ಣುದೇವರು ನಾನು ಹೇಗೆ ನೃತ್ಯ ಮಾಡುತ್ತೇನೆ ಹಾಗೆ ಮಾಡು ಅಂತ ಹೇಳಿ ತನ್ನ ಕೈಯನ್ನು ತಲೆ ಮೇಲೆ ತಗೊಂಡೋದಾಗ ಭಸ್ಮಾಸುರನು ಅದೇ ತರ ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆಗ ಭಸ್ಮಾಸುರನು ಭಸ್ಮವಾಗಿ ಹೋಗುತ್ತಾನೆ. ಇದೇ ಈ ಸ್ಥಳ ಯಾಣ ಕೇವ್. ಈ ಜಾಗದಲ್ಲಿ ಇವಾಗಲೂ ಬೂದಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಭೈರವೇಶ್ವರನ ಶಿಖರದ ಕೆಳಗೆ ಗುಹೆಯಲ್ಲಿರುವ ಶಿವಲಿಂಗಕ್ಕೆ ಸದಾಕಾಲ ನೀರು ಬೀಳ್ತಾನೆ ಇರುತ್ತೆ. ಈ ಜಾಗಕ್ಕೆ ಹೋಗೋದಕ್ಕೆ ಒಳ್ಳೆ ಫಾರೆಸ್ಟ್ ಟ್ರಿಪ್ ಇರುತ್ತೆ. ಹಾಗೆ ಟಿಕೆಟ್ ಕೌಂಟರ್ ಇಂದ 30 ಮಿನಿಟ್ಸ್ ವಾಕ್ ಕೂಡ ಮಾಡಬೇಕಾಗುತ್ತೆ. ಸಹಸ್ರಾರು ಲಿಂಗದಿಂದ 53 ಕಿಲೋಮೀಟರ್, ಮುರುಡೇಶ್ವರದಿಂದ 75 ಕಿಲೋಮೀಟರ್ ಆಗುತ್ತೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.